ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ವತಿಯಿಂದ ಬೀದರ್ನಲ್ಲಿಂದು ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸಂಸದ ಸಾಗರ ಖಂಡ್ರೆ ಉದ್ಘಾಟಿಸಿದರು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಬಳಿಕ ಉತ್ತಮ ಸಾಧನೆ ಮಾಡಿದ ಸ್ವಸಹಾಯ ಸಂಘಗಳಿಗೆ ಪ್ರಮಾಣ ಪತ್ರ ಹಾಗೂ ನಗದು ಬಹುಮಾನ ವಿತರಿಸಲಾಯಿತು. ಬಳಿಕ ಶಿಲ್ಪಾ ಶರ್ಮಾ, ದೇಶದ ಪ್ರಗತಿಗೆ ಹಲವು ಮಹಿಳೆಯರು ಸಾಕಷ್ಟು ಶ್ರಮಿಸಿದ್ದಾರೆ. ಮಹಿಳಾ ಗೌರವ ಒಂದು ದಿನಕ್ಕೆ ಸೀಮಿತವಾಗದೆ ಶಾಶ್ವತವಾದ ಕಾರ್ಯಕ್ರಮವಾಗಬೇಕು. ಮಹಿಳೆಯರು ಮನೆಗೆಲಸದ ಜೊತೆಗೆ ದೇಶ ಆಳುವ ಶಕ್ತಿ ಹೊಂದಿದ್ದಾರೆ. ಅವರು ತಮ್ಮ ಶಕ್ತಿಯನ್ನು ಅರಿತು ಕೆಲಸ ಮಾಡುವ ಮೂಲಕ ಉನ್ನತ ಹುದ್ದೆಗೇರಬೇಕು ಎಂದರು. ಈ ತರದ್ದು ಅರೇಂಜ್ಮೆಂಟ್ ಬರೀ ಮಹಿಳೆ ದಿನಾಚರಣೆಗೆ ಆಗಬಾರ್ದು. ಎಲ್ಲ ದಿವಸ ಯಾವುದೇ ಫಂಕ್ಷನ್ ಆಗಲಿ, ಯಾವುದೇ ಪ್ರೋಗ್ರಾಮ್ ಆಗಲಿ, ಅವೆಲ್ಲ ಫಂಕ್ಷನ್ನಲ್ಲಿ ನಮಗೆ 50% ಇಲ್ಲಿ ಮಹಿಳೆಯರು ಇರಬೇಕು ಅಂತ ನಮ್ಮದು ಆಶೆನೂ ಇದೆ. ಇದ್ರೇನು ಚೆನ್ನಾಗಿರ್ತದೆ. ಸುದ್ದಿಗಾರರೊಂದಿಗೆ ಸಾಗರ್ ಖಂಡ್ರೆ, ಮಹಿಳೆಯರಿಗೆ ಸಮಾಜದಲ್ಲಿ ಹೆಚ್ಚಿನ ಶಕ್ತಿ ಸಿಗಬೇಕು, ಸ್ವಾವಲಂಬನೆ ಸಾಕಾರವಾಗಬೇಕು. ಸಮಾಜದಲ್ಲಿ ಮಹಿಳೆಯರು ಅಭಿವೃದ್ಧಿ ಹೊಂದಿದಲ್ಲಿ ಅದು ಒಟ್ಟು ಸಮಾಜದ ಅಭಿವೃದ್ಧಿಗೆ ಕಾರಣವಾಗಲಿದೆ ಎಂದು ತಿಳಿಸಿದರು. ಸ್ಪೆಷಲ್ ಸೆಷನ್ ಕೂಡ ಕರೆದಿದ್ದಾರೆ. ಅದರಲ್ಲಿ 33% ಮಹಿಳೆಯರಾಗಿ ಮೀಸಲಾತಿ ಕೂಡ ಪಾಸ್ ಮಾಡಿದ್ದಾರೆ. ಇದು ನಮ್ಮ UPA ಇದ್ದಾಗ UPA ಸರ್ಕಾರ ಇದ್ದಾಗ ನಾವು ಕೂಡ ಇದನ್ನು ಪ್ರಪೋಸ್ ಮಾಡಿದಿತ್ತು. ಅದಾದಮೇಲೆ NDA ಬಂದಾದಮೇಲೆ ಅವರು ಪಾಸ್ ಮಾಡಿ ಡಿಲಿಮಿಟೇಷನ್ ಲಿಂಕ್ ಮಾಡಿದಿತ್ತು. ಆ ಡಿಲಿಮಿಟೇಷನ್ ಲಿಂಕ್ ಮಾಡಿ ಅದನ್ನು ಪಾಸ್ ಮಾಡಿದ್ದಾರೆ. ಎಷ್ಟು ರೆಪ್ರೆಸೆಂಟೇಷನ್ ಸಿಕ್ತೋ ಅಷ್ಟನ್ನು ಕೂಡ ನಮ್ಮ ಮಹಿಳೆಯರು ಮುಂದೆ ಬರ್ತಾರೆ, ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ನಾವು ಲಕ್ಷ್ಮೀ ಸಂಜೀವಿನಿ ಮಹಿಳಾ ಒಕ್ಕೂಟದ ಸದಸ್ಯೆ ಸವಿತಾ, ತಮ್ಮ ಒಕ್ಕೂಟಕ್ಕೆ 20,50,000 ರೂಪಾಯಿ ಸಮುದಾಯ ಬಂಡವಾಳ ನಿಧಿ ಬಿಡುಗಡೆಯಾಗಿತ್ತು. ಇದೀಗ 1,13,00,000 ರೂಪಾಯಿಗಳಷ್ಟು ಬೆಳೆದಿದೆ. ನಮ್ಮ ಈ ಕೆಲಸವನ್ನು ಮೆಚ್ಚಿ ಪ್ರಶಸ್ತಿ ದೊರೆತಿದೆ ಎಂದು ಹೇಳಿದರು. ಬೆಳೆಸಿದ್ದೇವೆ, ಹಾಗಾಗಿ ನಮ್ಮ ಒಕ್ಕೂಟವು ಚೆನ್ನಾಗಿ ಮುಂದುವರಿತಾ ಇದೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಂದು ಬೆಸ್ಟ್ ಎಂಬಿಕೆ ಎಂದು ಅವಾರ್ಡ್ ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಇದನ್ನು ನಾವು ಸ್ವೀಕರಿಸಿದ್ದೇವೆ. ಇದು ನಮಗೆ ತುಂಬ ಖುಷಿಯಾಗಿದೆ. ಮತ್ತೋರ್ವ ಸದಸ್ಯೆ ಸುಧಾ, ಒಕ್ಕೂಟಕ್ಕೆ 2022ರಲ್ಲಿ 36 ಲಕ್ಷ ನಿಧಿ ಬಿಡುಗಡೆಯಾಗಿತ್ತು. ಇದರಿಂದ ಮಹಿಳೆಯರು ವಿವಿಧ ಗೃಹ ಕೈಗಾರಿಕೆ ಆರಂಭಿಸಿ ಕೆಲಸ ದೊರಕಿಸಿಕೊಟ್ಟಿದ್ದೇವೆ. ಹೀಗಾಗಿ ಉತ್ತಮ ಸ್ವಸಹಾಯ ಸಂಘ ಎಂದು ಪ್ರಶಸ್ತಿ ದೊರಕಿರುವುದು ಸಂತಸ ತಂದಿದೆ ಎಂದರು. ಮಹಿಳೆಯರಿಗೆ ಬಹಳಷ್ಟು ಸಹಾಯವಾಗಿದೆ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ವತಿಯಿಂದ ಬೆಸ್ಟ್ ಎಂಬಿಕೆ ಎಂದು ನನಗೆ ಅವಾರ್ಡ್ ಸಿಕ್ಕಿದೆ ಬೀದರ್ ಜಿಲ್ಲೆಯಿಂದ. ಅದು ನಾನು ಈ NRLM ಯೋಜನೆಗೆ ಧನ್ಯವಾದ.